ಸರ್ವಸ್ತುತಿ ಸಕಲ ವಿಶ್ವ ಚರಾಚರಗಳ ಸೃಷ್ಟಿಕರ್ತನಿಗೆ ಮೀಸಲು. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಏರ್ಪಡಿಸಲಾಗುತ್ತಿದೆ. ಡಿಸೆಂಬರ್ 26 ಮತ್ತು 27, 28 ಈ 3 ದಿನಗಳ ಕಾಲ ಸರಣಿ ಕುರಾನ್ ಪ್ರವಚನ ನಡೆಯಲಿದೆ. ಕುರಾನ್ ಪ್ರವಚನವನ್ನು ಮೌಲಾನಾ ಮೊಹಮ್ಮದ್ ಕುನ್ನಿ ಅವರು ನಡೆಸಿಕೊಡಲಿದ್ದಾರೆ. ಮೊದಲನೇ ದಿವಸ ಕೆಡುಕು ಮುಕ್ತ ಸಮಾಜ ಎಂಬ ವಿಷಯದ ಕುರಿತು, ಎರಡನೇ ದಿವಸ ದೇಶದ ಹಿತಚಿಂತನೆ ಮತ್ತು ನಮ್ಮ ಹೊಣೆಗಾರಿಕೆ, ಮೂರನೇ ದಿವಸ ಸುಭದ್ರ ಕುಟುಂಬ ಮತ್ತು ಸದೃಢ ಸಮಾಜ. ಈ ರೀತಿಯ 3 ಮಹತ್ವಪೂರ್ಣವಾದ ವಿಷಯಗಳ ಬಗ್ಗೆ ಕುರಾನ್ ಪ್ರವಚನ ನಡೆಯಲಿಕ್ಕಿದೆ. ಈ ಒಂದು ಕುರಾನ್ ಪ್ರವಚನದಲ್ಲಿ ಸ್ವಾಮೀಜಿಯವರು, ಇಲ್ಕಲ್ ಸ್ವಾಮೀಜಿಯವರು, ಹಂಪೆ ಸ್ವಾಮೀಜಿಯವರು ಮತ್ತು ಇನ್ನಿತರ ಸ್ವಾಮೀಜಿಯವರು ಇದರ ಸಾನ್ನಿಧ್ಯವನ್ನು ವಹಿಸುವರು. ಇದಲ್ಲದೆ ನಮ್ಮ ಹುನಗುಂದ ತಾಲೂಕಿನ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಹಾಗೂ ತಂಗಡಗಿ ಮಾನ್ಯ ಸಚಿವರು ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಸಮಾವೇಶದ ಸ್ವಾಗತ ಸಮಿತಿಯಲ್ಲಿ ಶ್ರೀಯುತ ಶರಣಪ್ಪ ಆಮ್ದಿಯಾಳ್ ಇವರು ಸ್ವಾಗತ ಕಮಿಟಿಯ ಚೇರ್ಮನ್ರಾಗಿದ್ದಾರೆ. ಹಾಗೂ ಹುಸೇನ್ ಬಾಷಾ ಸುಳಿವಾವಿ ಮತ್ತು ಬಾಷಾ ಸಾಬ್ ಹುಣಚಗಿ ಇವರುಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವರು. ಕಾರಣ, ಸಾರ್ವಜನಿಕರು ಈ ಸಭೆಯಲ್ಲಿ ಭಾಗವಹಿಸಿ ಕುರಾನಿನ ಈ ಸಂದೇಶವನ್ನು ತಿಳಿದುಕೊಳ್ಳಬೇಕೆಂದು ತಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಡಿಸೆಂಬರ್ 26, 27, 28 ಸಾಯಂಕಾಲ 6:30 ಗಂಟೆಗೆ ನಡೆಯಲಿರುವ ಈ ಒಂದು ಸಮಾವೇಶದಲ್ಲಿ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ.